ಮುಂದಿನ ಸುದ್ದಿ ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ರ್ಯಾಗಿಂಗ್ ಅನ್ನ ಮಾಡಲಾಗಿದೆ. ವಿದ್ಯಾರ್ಥಿ ಮೇಲೆ 3 ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ರ್ಯಾಗಿಂಗ್ ಅನ್ನ ಮಾಡಲಾಗಿರುವಂತದ್ದು. ವಿದ್ಯಾರ್ಥಿ ಮೇಲೆ 3 ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜಾಡಿಸಿ ಒದ್ದ ಪರಿಣಾಮ ವೃಷಣವನ್ನೇ ಕಳ್ಕೊಂಡಿದ್ದಾನೆ ಬಾಲಕ. ಜಾಡಿಸಿ ಒದ್ದ ಪರಿಣಾಮ ವೃಷಣವನ್ನೇ ಕಳ್ಕೊಂಡಿರುವಂತದ್ದು. ರ್ಯಾಗಿಂಗ್ ಹೆಸರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. 8ನೇ ತರಗತಿ ಸ್ಟೂಡೆಂಟ್ ಮೇಲೆ ಸಹ ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿರೋದು. 8ನೇ ಕ್ಲಾಸ್ನು ಯಾವುದೋ ಇಂಜಿನಿಯರಿಂಗೋ ಅಥವಾ ಡಿಗ್ರಿನೋ PUCನೂ ಅಲ್ಲ, 8ನೇ ತರಗತಿ ಸ್ಟೂಡೆಂಟ್ ಮೇಲೆ ಹಲ್ಲೆ ಮಾಡಲಾಗಿರುವುದು. ಜಯಲಕ್ಷ್ಮೀಪುರಂನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ವೃಷಣ ಕಳೆದುಕೊಂಡು ಹಾಸಿಗೆ ಹಿಡಿದಿರುವಂತದ್ದು ವಿದ್ಯಾರ್ಥಿ. ಪೋಷಕರಿಂದ ಮಕ್ಕಳ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ. ವಿದ್ಯಾಸಂಸ್ಥೆ ಮೌನ ವಹಿಸಿದೆ. ಕ್ರಮ ಕೈಗೊಳ್ತಾ ಇಲ್ವಾ ಪೊಲೀಸರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ವೃಷಣ ಕಳೆದುಕೊಂಡು ಹಾಸಿಗೆ ಹಿಡಿದಿರುವಂತದ್ದು ವಿದ್ಯಾರ್ಥಿ. ಪೋಷಕರಿಂದ ಮಕ್ಕಳ ಆಯೋಗಕ್ಕೆ ದೂರನ್ನ ಕೂಡ ಕೊಡಲಾಗಿದೆ. ವಿದ್ಯಾಸಂಸ್ಥೆ ಒಂದ್ ಕಡೆ ಮೌನ ವಹಿಸಿದೆ, ಇನ್ನೊಂದ್ ಕಡೆ ಪೊಲೀಸರು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. 8ನೇ ಕ್ಲಾಸ್ ಸ್ಟೂಡೆಂಟ್ ಮೇಲೆ ಹಲ್ಲೆಯನ್ನ ಮಾಡಲಾಗಿರೋದು. ವೃಷಣವನ್ನೇ ಕಳ್ಕೊಂಡಿದ್ದಾನೆ ಆತ. ಹಾಸಿಗೆ ಹಿಡಿದಿರುವಂಥದ್ದು. ಪ್ರತಿಷ್ಠಿತ ಶಾಲೆ, ಮೈಸೂರಿನ ಪ್ರತಿಷ್ಠಿತ ಶಾಲೆ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಇದು ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು. ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಬಂದು ಹೇಳ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದಾಗ ಹೆಂಗೆ ಹೊಡ್ತಿರೋರು ಸರ್. ಯೂರಿನ್ ಪಾಸ್ ಮಾಡೋ ಜಾಗಕ್ಕೆ 3 ಜನ. ಇಬ್ರು ಕೈ ಹಿಡ್ಕೊಂಡು ಒದ್ದಿರೋದು ಸರ್. 2 ಸತಿ ಓದಿನಿಂದ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ. ತಪ್ಪು ಹೇಳ್ತೀನಿ ಮತ್ತೆ ಹೊಡಿತಾರಂತ ಭಯ. ಅದೇ ಹೊಡೆದಾಡಿದ್ದಾರೆ ಸರ್ ಮಕ್ಕಳು. ಸ್ಕೂಲ್ ಅವ್ರ ಹತ್ರ ಹೋಗಿದ್ದಿ, ಮಿಸ್ಗಳ ಹತ್ರ ಮರ್ಮಂಗಕ್ಕೆ ಹೊಡೆದಿದ್ದಾರೆ. ಅವ್ರು ಒಪ್ಕೋತಾ ಇಲ್ಲ ಸರ್ ನಾವು ಮಾಡಿದೀವಿ ಅಂತ. ನಿಮ್ಮ ಮಗ ಮನೆಯಲ್ಲೇ ಬಿದ್ದಿರ್ಬೋದು, ಸೈಕಲ್ ಹೊಡಿಯಲ್ಲಿ ಬಿದ್ದಿರ್ಬೋದು ಅಂತ ಹೇಳ್ತಾರೆ ಸರ್. ಆಪರೇಷನ್ ಎಲ್ಲ ಆಗಿದೆ ಸರ್. ಪೊಲೀಸ್ ಸ್ಟೇಷನ್ಗೆ ಈಗ ಹೋಗಿದ್ಯಲ್ಲಮ್ಮ, ಅಲ್ಲೇ ಮಾತಾಡೋಣ, ಇಲ್ಲಿಗೆ ಬರಬಾರ್ದಾಗಿತ್ತು ನೀವು. ಸಂಜೆ ಸರ್. ಜಯಲಕ್ಷ್ಮೀಪುರ. ಜೊತೆಲಿ ಹೋದ ಹುಡುಗರು ಹಿಂಗ್ ಮಾಡಿರೋದು ಸರ್. ಅವರು ಸ್ಕೂಲ್ನವರು ಫಾದರ್ ಹತ್ರ ಹೋದಾಗೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಹಾಸ್ಪಿಟ್ಲಿಗೆ ಯಾಕೆ ಹೋದ್ರಿ ನೀವು? ಫಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು ನೀವು. ನನ್ನ ಮಗನ ಜೀವ ಉಳಿಸೋಗೋಸ್ಕರ ನಾನು ಹೋದೆ ಸರ್, ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿದೆ ಅಂದ್ರೆ ತಪ್ಪು. ಅವನು ಲೇಟ್ ಬಿದ್ರೆ ತಕ್ಷಣ ಸತ್ತೋಗ್ಬೇಕು, ಅವನು ಬದುಕಿದಾನಲ್ಲ ಅಂದ್ರು ಸರ್. ಅವರು 3 ಜನ ಸ್ಕೂಲಿಗೆ ಹೋಗ್ತಿದ್ದಾರೆ. 3 ಜನಗೋಸ್ಕರ ಈ ನಿಮ್ಮ ಮಗನಿಗೋಸ್ಕರ ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಪೊಲೀಸರ ಹತ್ರನೇ ಹೋಗಿದ್ದೀರಾ, ಅಲ್ಲೇ ಮಾತಾಡ್ಕೊಳ್ಳಿ, ಇಲ್ಲಿ ಬರಬೇಡಿ ನೀವು. ನಮಗ್ ನ್ಯಾಯ ಸಿಗ್ಬೇಕು ಸರ್. ನನ್ನ ಮಗನಿಗೆ ಮುಂದೆ ಲೈಫ್ ಇದೆ, ಜೀವನ ಇದೆ. ಅವ್ನು ಹೆಂಗೆ ಸರ್ ಮುಂದೆ ದೊಡ್ಡವನಾದ್ಮೇಲೆ ಹೆಂಗೆ ಸರ್ ಅವನಿಗೆ? ಮತ್ತೆ ಸರ್ ಅವರು ನಾನು ಮಾತಾಡ್ಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ಸರ್ 1 ನಿಮಿಷ ಇವರು ಮಾತಾಡ್ತಾರೆ, ಮಾತಾಡಿ ಅಂತ. ಪ್ರಿನ್ಸಿಪಲ್ ಅವ್ರ ಹಸ್ಬೆಂಡ್ ಪ್ರೊಫೆಸರ್ ಅಂತೆ. ಮಾತಾಡ್ಬಿಟ್ಟು ಕೇಸ್ ಗೀಸ್ ಎಲ್ಲ ಏನು ಮಾಡಕ್ ಹೋಗಬೇಡಿ, ಅದೇನಿದೆ ದುಡ್ಡು ನಾನು 2.5-3 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿಮಗೆ, ದಯವಿಟ್ಟು ಅಷ್ಟಿಗೆ ಸೈಲೆಂಟ್ ಆಗ್ಬಿಡಿ ಅಂತ ಹೇಳಿದೆ. ನಾನು ಹೇಳಿದೆ ನಾನೇ ಒಂದು 10 ಲಕ್ಷ ಕೊಡ್ತೀನಿ, ಹುಡುಗನಿಗೆ ಏನು ಅಂಗವಾಗಿದೆಯೋ ಅದನ್ನ ಕಟ್ಕೊಡಿ ನೀವು ಅಂತ ಹೇಳಿದೆ. ಅಲ್ಲಿಗೆ ಅವರು ಫೋನ್ ಇಟ್ಬಿಟ್ಟು ಇದು ಮಾಡಿದ್ರು. ಮತ್ತೆ ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋದಾಗ ಚಿಕ್ಕ ಹುಡುಗ ಏನು ಹೇಳಿಕೆ ಕೊಡ್ತಾನೆ ಸರ್, ಎದುರ್ತಾನೆ ಇವನು. ಫಸ್ಟ್ ಹೀಗೆ ಎದುರ್ಬಿಟ್ಟಿದ್ದಾನೆ ಆಲ್ರೆಡಿ. ಅವ್ರ ಮನೆ ಹತ್ರ ಬಂದು ಎಲ್ಲಿ ಬರ್ತಾರೋ ಅಂತ ಅದು ಹೆದರಿಕೆ ಇದೆ, ಇವ್ರ ಫ್ಯಾಮಿಲಿಗೆ ಹೆದರಿಕೆ ಇದೆ. ಒಂದು ರೀತಿ ಕೊಡೋ ಹೇಳಿಕೆ ಇನ್ನೊಂದು ರೀತಿ ಕೊಡಲ್ಲ ಅಂತಾರೆ. ಒಂದು ರೀತಿ ಹೇಳಿಕೆ ಯಾವ ಥರ ಸರ್ ಹೇಳಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ ಈ ಥರ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತ. ಫುಟೇಜಸ್ ಇದೆ ಅವ್ರ ಹತ್ರ, ಫುಟೇಜಸ್ಸು ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಅವ್ರ ಫುಟೇಜ್ ಎಷ್ಟು ದಿನ ಇಕ್ಕಂತಾರೆ ಸರ್, ಅವರು ಇಮಿಡಿಯೇಟ್ ಡಿಲೀಟ್ ಮಾಡೋರೆ. ಅದು ಪೊಲೀಸರು ತಗೊಂಡಿದ್ದಾರೆ ಫುಟೇಜಸ್. ಬಾತ್ರೂಮ್ ಒಳಗಡೆ ಹೋಗೋದಿದೆ, ಒಳಗಡೆ ಇನ್ಸ್ಟೆಂಟ್ ಹೊಡೆದಿರೋದು ಅವ್ರಿಗೆ ಸಿಗಲ್ಲ, ಅಲ್ಲಿ ಕ್ಯಾಮ್ರಾ ಇಲ್ಲ, ಅಲ್ಲಿ ಇದೆ. ಮತ್ತೆ ಈ ಹುಡುಗನಿಗೆ ಹೇಳ್ತಾರೆ ಇನ್ನು ಸೈಕಲಲ್ಲಿ ಬಿದ್ದಿರ್ಬೋದು, ಹೊರಗಡೆ ಎಲ್ಲೋ ಬಿದ್ದಿರ್ಬೋದು, ಇಲ್ಲೇ ಹೆಂಗೆ ಬಿದ್ದಂಗೆ ಹೇಳ್ತೀನಿ ಅಂತ. ಅಲ್ಲೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಮ್ಯಾನೇಜ್ಮೆಂಟ್ಗೆ, ಅಧಿಕಾರಿಗಳಿಗೆ 100% ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಂತೂ ಗೊತ್ತು ನಂಗೆ. ಅದು 100% ಈ ಪ್ರಕರಣ ಮುಚ್ಚಾಕೆ ಟ್ರೈ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್,
ಹೇಗಾಗಿದ್ದಂತೆ, ಯಾವ ಕಾರಣಕ್ಕೋಸ್ಕರ ಹಲ್ಲೆಯನ್ನ ಮಾಡಲಾಗಿತ್ತಂತೆ, ಮತ್ತೆ ಎಷ್ಟು ವರ್ಷದ ಮಕ್ಕಳು, ಎಷ್ಟನೇ ತರಗತಿ ಮಕ್ಕಳು ಈತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು? ಪೃಥ್ವಿ ಏನು ಮೈಸೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ 8ನೇ ತರಗತಿಯನ್ನ ಓದ್ತಾ ಇರ್ತಕ್ಕಂಥ ಜೀವನ್ ಎಂಬ ಹುಡುಗನ ಮೇಲೆ ಹಲ್ಲೆ ಆಗಿರುವಂತದ್ದು. ಹಲ್ಲೆ ಮಾಡಿರುವವರು ಸಹ 8ನೇ ತರಗತಿಯ ಮಕ್ಕಳೇ, ಅದು ಸಹ ಸಹಪಾಠಿಗಳೇ. ಅವರು ಸಹ 8ನೇ ತರಗತಿಯಲ್ಲಿ ಈತನ ಸೆಕ್ಷನ್ ನಲ್ಲೇ ಓದ್ತಾ ಇರುವಂತ ಮಕ್ಕಳು. ಮೊದ್ಲು ಈತನಿಗೆ ಆ ಮಕ್ಕಳು ಎದುರಿಸಿರುವಂತದ್ದು ಏನಪ್ಪಾ ಅಂದ್ರೆ ಮನೆಯಿಂದ ದುಡ್ಡು ತಗೋಬಾ, ಮೊಬೈಲ್ ತಗೋಬಾ ಅಂತೆಲ್ಲ ಹೇಳಿ ಈತನಿಗೆ ಒಂದಷ್ಟು ಹಿಂಸೆಯನ್ನ ಸಹ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಸಹ ಕೇಳಿ ಬಂದಿರುವಂತದ್ದು. ಈ ಮಕ್ಕಳ ಏನು ಒಂದ್ ಇದಕ್ಕೆ ಎದುರಿದಂತ ಜೀವನ್ ಮೊದ್ಲು ಅವ್ರು ಕೇಳಿದಂತ ಹಣವನ್ನು ಸಹ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂತದ್ದು, ಅಲ್ಲದೆ ಮೊಬೈಲ್ ಅನ್ನು ಸಹ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂತದ್ದು. ನಂತರದಲ್ಲಿ ಈತನನ್ನ ಕ್ಲಾಸ್ ಲೀಡರ್ ಮಾಡ್ತಾರೆ ಅವರ ಶಾಲೆಯ ಶಿಕ್ಷಕರು. ಆ ಸಂದರ್ಭದಲ್ಲಿ ಯಾರು ಏನ್ ತಪ್ಪು ಮಾಡಿದ್ರು ಕೂಡ ನೀನ್ ನನಗೆ ಧೈರ್ಯವಾಗಿ ಹೇಳ್ಬೇಕು ಅನ್ನುವ ಒಂದು ಮಾತನ್ನಾಡ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡ್ತೀನಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ, ಏನಕ್ಕೆ ಅಂತ ಗೊತ್ತಾಗ್ತಲ್ಲ ಇನ್ನು. ಇದು ಮುಂಚೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಕ್ಕಳ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಕೋಸುಂಬೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಒಬ್ಬ ವ್ಯಕ್ತಿ ಅಂದ್ರೆ ಬಾಲಕರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, 8ನೇ ಕ್ಲಾಸ್, ಇನ್ನುವೆ ರ್ಯಾಗಿಂಗ್ ಮಾಡಿ ಆತನ ವೃಷಣನೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದು ತಲುಪಿದೆ. ಆಕ್ಚುಲಿ ಏನ್ ಮಾಡ್ಬೋದು ಇದಕ್ಕೆ? ಏನ್ ಕ್ರಮ? ಆಕ್ಚುಲಿ ಆ ಮಕ್ಕಳಿಗೆ ಇಂಥ ಪರಿಸ್ಥಿತಿಲೇ ಈ ರೀತಿಯಾಗೆಲ್ಲ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಈ ಲೆವೆಲ್ಗೆ ಹೋಗ್ತಾ ಇದಾರಲ್ಲ ಅಂತ. ನಾನು ಕೂಡ್ಲೇ ಈಗ ನಮ್ಮ DDPI ಡಿಸ್ಟ್ರಿಕ್ಟ್ ಅವರಿಗೆ ಮಾತಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ವರದಿ ತಗೋತೀನಿ ಸರ್. ವರದಿ ತಗೊಂಡು ತಪ್ಪಿಸ್ತಿದ್ರು ಅಂದ್ರೆ ಅಲ್ಲಿರ್ತಕ್ಕಂತ ಶಿಕ್ಷಕರು ಮತ್ತೆ ಮುಖ್ಯಸ್ಥರು ಗಮನಿಸಬೇಕಿಂತವೆಲ್ಲ ವಿಷಯಗಳ ಬಗ್ಗೆ. ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ತಮ್ಮ ಪರಿಸರದಲ್ಲಿ ನೋಡದೇ ಇರೋದು ಒಂದು ದುರ್ದೈವದ ಸಂಗತಿ. ಹೀಗಾಗಿ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ನಾನು ಕೂಡ್ಲೇ ಇಬ್ಬರಿಗೂ ಈಗಲೇ ನಾನು ಮಾತಾಡಿ ಸ್ಥಳಕ್ಕೆ ಭೇಟಿ ಮಾಡಿ ನಾಳೆ ಸಂಜೆ ಒಳಗೆ ವರದಿ ಕೊಡ್ಲಿಕ್ಕೆ ಹೇಳ್ತೀನಿ ಸರ್. ವರದಿಯನ್ನ ಆಧರಿಸಿ ಶಿಕ್ಷಕರು ಅಲ್ಲಿನ ಒಂದು ಮುಖ್ಯಸ್ಥರದ್ದು ಏನ್ ನಿರ್ಲಕ್ಷ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲಿಕ್ಕೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೂ ಸಹಿತ ಈ ರೀತಿ ನಡೆದ ರೀತಿಯಲ್ಲಿ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳು ತಗೋಬಹುದು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಂಡು ನಾವು ಆಯೋಗದ ವತಿಯಿಂದ ಸೂಚನೆ ಸಹ ಕೊಟ್ಟಿವಿ ಸರ್. ಪೊಲೀಸರು ಇದಕ್ಕೆ ಕಂಪ್ಲೇಂಟ್ ಅನ್ನ ತಗೊಳ್ಳಲ್ಲ ಅಂತ ಬೇರೆ ಹೇಳ್ತಾ ಇದಾರಂತೆ. ಆಮೇಲೆ ಆ ಸ್ಕೂಲ್ ಅವ್ರ ಹತ್ರ ಹೋದ್ರೆ ನೀವು ಪೊಲೀಸರ ಹತ್ರ ಹೋಗಿದ್ದೀರಾ ಅಲ್ವಾ, ಅಲ್ಲೇ ಹೋಗಿ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರಂತೆ. ಇಲ್ಲ, ಯಾರು ನೋಡಿ ಯಾವುದೇ ಘಟನೆ ನಡೆದಾಗ ಘಟನೆ ಬಗ್ಗೆ ವರ್ತಮಾನ ವರದಿ ಮಾಡ್ಕೊಳ್ತಕ್ಕಂಥದ್ದು ಆಯಾ ಪೊಲೀಸ್ ಠಾಣೆ ಅಂದ್ರೆ ಯಾವುದೇ ಇರ್ಲಿ, ಯಾವ ವ್ಯಾಪ್ತಿ ಇರ್ಲಿ, ಎಲ್ಲೇ ಹೋದ್ರು ಸಹಿತ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ನಾನು ಚೆಕ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಹಿತ ಆ ತರ ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು ಪೊಲೀಸರಾದವರು. ಮತ್ತೆ ಆಡಳಿತ ಮಂಡಳಿಯವರು ಸಹಿತ ನೀವು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ನಾವ್ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸುಖಂತ ಆಗರದಲ್ಲಿ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳುತ್ತೆ. ಸಂಬಂಧಪಟ್ಟಂತವರಿಗೆ ಸಮನ್ಸ್ ಜಾರಿ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಯೋಗ ಮುಂದಾಗುತ್ತೆ. ಇಂಥ ಕೇಸ್ಗಳಲ್ಲಿ ಕ್ರಮ ಅಂದ್ರೆ ಏನ್ ಕ್ರಮ ಕೈಗೊಳ್ಬಹುದು ಸರ್? ಕ್ರಮ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿನ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಏನಾದ್ರು ಬೇಜವಾಬ್ದಾರಿದ್ದಾರೆ ಅಂದ್ರೆ ಮಕ್ಕಳ ಮೇಲೆ ಹಲ್ಲೆ ಆಗಿದೆ, ಅವ್ರು ಗಮನಿಸಬೇಕಾಗಿತ್ತು. ಮತ್ತೆ ಆಮೇಲೆ ಪಾಲಕರಿಗೆ ಸಂಬಂಧಪಟ್ಟಂತವ್ರು ಯಾರ್ಯಾದ್ರು ಸಹಿತ ಅವ್ರಿಗೆ ಏನಂದ್ರೆ ರೆಸ್ಪಾಂಡ್ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು. ಮುಂದೆ ನಾವು ಈ ರೀತಿ ಮಾಡದ ರೀತಿ ನೋಡ್ತೀವಿ ಅನ್ಬೇಕು. ಆಮೇಲೆ ಪ್ರಕರಣ ದಾಖಲೆ ಅನ್ಬೇಕು. ಯಾರು ಮುಖ್ಯಸ್ಥರಾದಂತವ್ರು ಇವರ ಒಂದು ನಿರ್ಲಕ್ಷ್ಯತನದಿಂದ ಆಗಿದೆ ಅಂದ್ಮೇಲೆ ಪ್ರಕರಣ JJ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಬೇಕು. ಇಬ್ರು ಏನಂದ್ರೆ ಅಪ್ರಾಪ್ತ ಮಕ್ಕಳೇ ಇದ್ರೆ ಅವ್ರಿಗೂ ಸಹಿತ ಏನಂದ್ರೆ JJB ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ಪ್ರೊಡ್ಯೂಸ್ ಮಾಡಿ ಕೌನ್ಸಿಲಿಂಗ್ ಮಾಡ್ಬೇಕು. ಆ ಮಕ್ಕಳು ವಯಸ್ಸೇನು 16ರಿಂದ 18 ಏನಾದ್ರೂ ಆಗಿದ್ರೆ ಹೀನಿಯಸ್ ಅಂಡ್ ಸೀರಿಯಸ್ ಅಫೆನ್ಸಸ್ ಆದ್ರೆ ಅವ್ರಿಗೂ ಸಹಿತ ರೆಗ್ಯುಲರ್ ಕೋರ್ಟಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಇನ್ನು 16ಕ್ಕಿಂತ ಕೆಳಗಡೆ ಇದ್ರೆ ಯಾವ ಕಾರಣಕ್ಕ ಮಕ್ಕಳು ಮಾಡಿದ್ದಾರೆ, ಇದಕ್ಕೆ ಯಾರಾದ್ರೂ ಪ್ರಚೋದನೆ ನೀಡಿದಾರೋ ಅಥವಾ ಅವ್ರು ಸ್ವಯಂ ಚಿಂತನೆ ಮಾಡ್ಕೊಂಡು ಮಾಡಿದಾರೋ ಅನ್ನೋದ್ರ ಬಗ್ಗೆ ನಮ್ಮ JJB ಮುಂದೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಮ ಕೌನ್ಸಿಲರ್ಸ್ ಇರ್ತಾರೆ. ಕೌನ್ಸಿಲಿಂಗ್ ಮಾಡಿದ್ಮೇಲೆ ಯಾವ ಆಧಾರದಲ್ಲಿ ಯಾವ ಮನಸ್ಥಿತಿಯಿಂದ ಏನು ಗುಂಪು ಕಟ್ಕೊಂಡ್ ಮಾಡಿದಾರೋ ಅಥವಾ ಏನ್ ಮಾಡಿರೋ ಬಗ್ಗೆ ವರದಿಯನ್ನು ಆಧರಿಸಿ ಮಕ್ಕಳು ಮತ್ತೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಯೋಗ ಮಾಡುತ್ತೆ ಮತ್ತು ಮಾಡಿಸುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ. ಓಕೆ, ಧನ್ಯವಾದ ಶಶಿಧರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.